ಕೆಲಸಗಳನ್ನ ಮಾಡೋಕ್ಕಾಗಲ್ಲ. ಈಗ 3 ರೈಲು ಮಾತ್ರ ಬಂದಿದೆ, ಇನ್ನೊಂದು 10 ತಾರೀಕು ಬರ್ತದೆ. ಅದನ್ನ ರೆಡಿ ಮಾಡೋದಕ್ಕೆ ಒಂದು ವಾರ ಆಗ್ತದೆ. ಈ 3 ಫ್ರೀಕ್ವೆನ್ಸಿ ನಾವು ಆ್ಯಡ್ ಮಾಡ್ತಾ ಇದ್ವಿ. ಇದು ಎಲೆಕ್ಟ್ರಾನಿಕ್ ಸಿಟಿಗೆ, ಹೊಸೂರು ರೋಡ್ಗೆ ಎಲ್ಲ ಅನುಕೂಲ ಆಗುವಂಥದ್ದು. ಎಲ್ಲೋ ಲೈನು ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅವರು ಈ ಮಧ್ಯದಲ್ಲಿ ಭಾನುವಾರ ಬಂದು ಇನಾಗ್ರೇಟ್ ಮಾಡಲಿಕ್ಕೆ ಒಪ್ಕೊಂಡಿದ್ದೀವಿ. ನಾನು ನಮ್ಮ BDA ಚೇರ್ಮನ್ ಮತ್ತು ಕೃಷ್ಣಪ್ಪನವರು, ರಾಮಮೂರ್ತಿ ಮತ್ತು ನಮ್ಮ ಸತೀಶ್ ರೆಡ್ಡಿ ನಾವೆಲ್ಲ ಸ್ಪಾಟ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ MLAs ಬರೋಕ್ಕೆ ಹೇಳಿದ್ದೀನಿ. ನಾನು ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲ ಲೆಕ್ಕ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ 10ನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಅವರು ಇನಾಗ್ರೇಟ್ ಮಾಡ್ತಾರೆ. ಇದು ನಮ್ದು ನಮ್ಮ ಚೀಫ್ ಮಿನಿಸ್ಟರ್ ನಾವು ಬಂದ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವರು ಟೈಮ್ ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. 31ನೇ ತಾರೀಕೆ ಕೊಟ್ಟಿದ್ದಾರೆ. ನಾವು ಕಾಗದ ಬಂದಿದ್ದೀವಿ. ಏನು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಲ್ಲ, ನಮ್ದು 50% ಪಾರ್ಟ್ನರು, ಸೆಂಟ್ರಲ್ ಗೌರ್ಮೆಂಟ್ 50% ಪಾರ್ಟ್ನರು. ಅವರು ಚೇರ್ಮನ್, ನಾವು MD ಇಬ್ಬರು ಸೇರಿ ಮಾಡ್ತಾ ಇದ್ದೀವಿ. ಯಾರಿಗೂ ಕಿವಿ ಮೇಲೆ ಹೂವು ಬರೋದು ಯಾರಿಗೂ ಇಲ್ಲ. ಇದು ಜನರ ಸೇವೆ ನಾವು ಮಾಡ್ತಾ ಇರೋದು. ರಾಜಕಾರಣ ಇದರಿಂದ ಏನು ರಾಜಕಾರಣ ಬರೋದಿಲ್ಲ, ಇದರಿಂದ ಯಾರಿಗೂ ಏನು ಬರೋದಿಲ್ಲ. ನಾವು ಜವಾಬ್ದಾರಿಯ ಸ್ಥಾನದಲ್ಲಿದ್ದೀವಿ. ನಮಗೆಲ್ಲ ದೇವರು ನಿಮಗೆ ಸೇವೆ ಮಾಡುವಂತ ಅವಕಾಶ ಕೊಟ್ಟಾಗ ನಾವು ಸೇವೆ ಮಾಡ್ತಾ ಇದ್ದೀವಿ. 3 ಟ್ರೈನ್ ಅಲ್ಲಪ್ಪ, ನಾವು ಕೆಲವು ಕಾರಣಾಂತರದಿಂದ ಅದು ಬಂದಿಲ್ಲ. ಈಗ ಕೆಲವು ಚೈನಾದಿಂದ ಎಲ್ಲ ತಗೊಂಡಿದ್ದು ಅದೆಲ್ಲ ಬಹಳ ಇನ್ಫ್ಲೂಸ್ ಇದೆ. ಈಗ ಇಟಾನಗರು, ಇದಕ್ಕೆ ಕಲ್ಕಟ್ಟ ಅಲ್ಲೆಲ್ಲ ಕೂಡ ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅಲ್ಲಿಂದ ಬರಬೇಕು. ಅಲ್ಲಿಂದ ಬಂದ ಮೇಲೆ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಾರೆ. ಸರ್, 3ನೇ ಹಂತಕ್ಕೂ ಕೂಡ ಶಂಕುಸ್ಥಾಪನೆ ಆಗ್ತಿದ್ದಾರೆ. ತಾವು ಹೇಳಿದ್ರಿ ಇನ್ನು ಮುಂದೆ ಮೆಟ್ರೋ ಲೈನ್ ಆರಂಭ ಆದರೆ ಡಬಲ್ ಡೆಕ್ಕರ್ ಆಗಬೇಕು ಅನ್ನೋಂಥದ್ದು ತಾವು ಅಂತ ಹೇಳಿದ್ರಿ. ಹೌದು, ಮುಂದಕ್ಕೆ ಎಲ್ಲೇ ಮೆಟ್ರೋ ಲೈನ್ ನಡೆದ್ರು ಕೂಡ ಡಬಲ್ ಡೆಕ್ಕರ್ ಹಾಕೇ ಮಾಡ್ತೀವಿ. ಯಾಕೆಂತಂದ್ರೆ ಒಂದು ರೋಡ್ ಎಕ್ಸ್ಟ್ರಾ ಆಗ್ತದೆ. ನಾವು ಬಿಲ್ಡಿಂಗ್ಗಳನ್ನ ಹೊಡೆದಾಕಕ್ಕಾಗಲ್ಲ. ಅರ್ಧ ಕಾಸ್ಟು BBMP, ಅರ್ಧ ಕಾಸ್ಟು ಮೆಟ್ರೋ ಇಬ್ಬರು ಬೇರೆ ಮಾಡಬೇಕು ಅಂತ ಹೇಳಿದ್ದೀವಿ. ಸ್ವಲ್ಪ ಫೈನಾನ್ಷಿಯಲ್ ರೆಸ್ಟ್ರಿಕ್ಷನ್ಸ್ ಇದೆ. ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ತೀವಿ. ಈಗ ಯಾರು ಗಲಾಟೆ ಮಾಡ್ತಾವ್ರಲ್ಲ ಕೆಲವು MPಗಳು, ಅವರೆಲ್ಲ ಸ್ವಲ್ಪ ದುಡ್ಡಿಗೆ ಕೊಡಿಸ್ಲಿ. ಫಸ್ಟು ದುಡ್ಡಿಗೆ ಕೊಡಿಸಿದ್ರೆ ಬೆಂಗಳೂರು ಬಹಳ ಒಳ್ಳೇದು. ಅವ್ರು ಯಾರೇನು ದುಡ್ಡು ಕೊಟ್ಟವ್ರೆ ಅಂತ ಹೇಳಿ ಒಬ್ರು ದುಡ್ಡು ಕೊಟ್ಟಿದ್ದು ಮಾತಾಡಲ್ಲ, ಬರೀ ಏನಾದ್ರು ತಪ್ಪಲ್ಲಿದೆ ನೋಡ್ತಾರೆ. ಅದಾನಿ ಮತ್ತು ಟಾಟಾ ಗ್ರೂಪ್ ಕೂಡ ಭಾಗವಹಿಸ್ತಾ ಇದ್ದಾರೆ. ಯಾರು ಬೇಕು ನೀವು ಭಾಗವಹಿಸಿ. ITBT ಕಂಪನಿಗಳು ಟ್ರಾಫಿಕ್ ಕಡಿಮೆ ಆಗೋದಕ್ಕೆ BMTC AC ಬಸ್ಗಳನ್ನ ಸಪ್ಲೈ ಮಾಡಿದ್ರೆ ಟ್ರಾಫಿಕ್ ಕಡಿಮೆ ಆಗುತ್ತೆ. ಸಾರ್ವಜನಿಕ ಬಸ್ ಬಳಕೆ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದು. ಈಗ ಸದ್ಯಕ್ಕೆ ಇದನ್ನ ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ಪರಿಸ್ಥಿತಿ ನೋಡೋಣ. 25 ನಿಮಿಷಕ್ಕೆ ಒಂದು ಟ್ರೈನ್ ಬರ್ತದೆ. ಇನ್ನು ಹೊಸ ಟ್ರೈನ್ ಬಂದ ಮೇಲೆ 20 ನಿಮಿಷಕ್ಕೆ ಮಾಡ್ತೀವಿ.